ಆರಾಧಿಸುವುದಕ್ಕೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದಲ್ಲಿ ಇರುವವರೆಗೆ, ಅಲ್ಲಿಯವರೆಗಿನ ವಯಸ್ಸಿನವರೊಂದು ನಾವೆಲ್ಲರೂ ಒಂದಾಗಿ ಇಲ್ಲಿ ಸೇರಿ ಬಂದಿದ್ದೇವೆ. ಕರ್ತನ ಶ್ರಮೆ, ಮರಣ, ಪುನರುತ್ಥಾನಗಳ ಕುರಿತಾಗಿ ನಾವು ಧ್ಯಾನಿಸುವುದಕ್ಕಾಗಿ ಬಂದಿದ್ದೇವೆ. ಅದನ್ನ ನೆನಪು ಮಾಡಿಕೊಳ್ಳೋದಕ್ಕೋಸ್ಕರ ಬಂದಿದ್ದೇವೆ. ಈ ಕರ್ತನ ಮೇಜು ಸಾಧಾರಣವಾದಂಥದ್ದಲ್ಲ ಪ್ರಿಯರೇ. 8 ಆಣೆ ಬ್ರೆಡ್, ಒಂದು 90 ರೂಪಾಯಿದು ದ್ರಾಕ್ಷರಸ ಬಾಟ್ಲಿ ತಂದು ಇಲ್ಲಿ ಹಾಕಿ ನಮ್ಗೆಲ್ಲರಿಗೆ ಕೊಡ್ತಾರೆ ಅನ್ನೋದಕ್ಕೆ ಇದು ದೇವಸ್ಥಾನಗಳಲ್ಲಿ ಸಿಕ್ಕುವಂತ ತೀರ್ಥ ಅಲ್ಲ. ಕರ್ತನಾದಂತ ಯೇಸು ಕ್ರಿಸ್ತನ ಹೇಳ್ತಾನೆ ತನ್ನ ಶಿಷ್ಯರಿಗೆ ಕೊಡುವಾಗ, ನಾನು ಬರುವವರೆಗೆ ನೀವು ಇದನ್ನು ನೆನಪು ಮಾಡಿಕೊಳ್ಳಿರಿ. ಯಾಕಂದ್ರೆ ನಿಮಗೋಸ್ಕರ ಮುರಿಯಲ್ಪಟ್ಟಂತ ನನ್ನ ದೇಹ, ನಿಮಗೋಸ್ಕರ ಸುರಿಸಲ್ಪಟ್ಟಂತ ಈ ನನ್ನ ರಕ್ತ, ಇದನ್ನ ನೆನಪು ಮಾಡಿಕೊಳ್ಳ್ರಿ. ಆ ರಕ್ತ ಶಿಲುಬೆಯಲ್ಲಿ ಸುರಿಸಬೇಕಾದ್ರೆ, ಆ ದೇಹ ಜಜ್ಜಲ್ಪಡಬೇಕಾದ್ರೆ ಎಷ್ಟು ವೇದನೆ, ಎಷ್ಟು ಯಾತನೆ, ಎಷ್ಟು ನೋವನ್ನ ಆತನ ಅನುಭವಿಸಿದಾನೆ ನನಗೋಸ್ಕರ, ನಮ್ಮೆಲ್ಲರಿಗೋಸ್ಕರ. ಆತನು ಮಾಡಿದಂತ ಆ ಮಹಾ ತ್ಯಾಗವನ್ನ ನೆನಪು ಮಾಡಿಕೊಳ್ಳಬೇಕೆಂಬುದಾಗಿ ಹೇಳಿ ಅಲ್ಲಿದ್ದಂತ ದುಷ್ಟ ಜನರು ಯೆಹೋವನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಯೋನನನ್ನ ಕಳಿಸ್ತಾ ಇದ್ದಾನೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಯಾರು ಇವನು ಹಿಂಗೆ ಮಾತಾಡ್ತಾ ಇದ್ದಾನಲ್ಲ, ಅವನ ಪರಿಚಯ ಹೇಳಿಲ್ಲ, ಅವನ ಹೆಸರೇನೋ 1-2 ಸಾರಿ ಹೇಳ್ದ. ಏನ್ ಇವನಿಗೆ ಮಂಡೆ ಸರಿ ಉಂಟಾ, ಇದು ಮತಿ ಉಂಟಾ ಇಲ್ವಗೆ? ನಾವ್ ಏನೋ ಕೇಳೋಣ ಅಂತಿದ್ರೆ ಇವನು ಏನೋ ಹೇಳ್ಕೊಂಡು ಹೋಗ್ತಾನಲ್ಲ. ಹೌದು, ಆ ಭಾಗಕ್ಕೇನೆ ನಾವು ಹೋಗ್ತಾ ಇದೀವಿ. ಒಂದೇ ಸಾರಿ ಮಸಾಲೆ ದೋಸೆ ತಿಂದು ಮುಗಿಸಿದ್ರೆ ಅದ್ರ ಟೇಸ್ಟೇ ಗೊತ್ತಾಗಲ್ಲ. ಮಾತಾಡ್ತಾ ಮಾತಾಡ್ತಾ ಚಿಕ್ಕ ಚಿಕ್ಕ ತುಂಡು ಮಾಡ್ಕೊಂಡು ತಿಂದ್ರೇನೆ ಅದ್ರ ಟೇಸ್ಟ್ ಗೊತ್ತಾಗುತ್ತೆ. ಹಾಗೇನೆ ದೇವರ ವಾಕ್ಯದೊಂದಿಗೆ ದೇವರು ನನ್ನ ಜೀವಿತದಲ್ಲಿ ಮಾಡಿರುವಂತ ಆ ಅನುಭವವನ್ನ ನಾನು ಹೇಳಿಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಯೋನನ ಕುರಿತಾಗಿ ನಾವು ನೋಡ್ತಾ ಬಂದಾಗ ಆತನು ಅಲ್ಲಿ ಸ್ಪಷ್ಟವಾಗಿ ಆತನು ಮಾಡಿದಂತ ಕೆಲಸವನ್ನ ನಾವು ಗಮನಿಸೋಣ. ಕೆಳಗಿನ ಭಾಗಕ್ಕೆ ಬನ್ನಿ. ಕೆಳಗಿನ ಭಾಗದಲ್ಲಿ ಗಮನಿಸ್ರಿ. ಯೋನನು ಬರೆದ ಪ್ರವಾದನೆಯ ಗ್ರಂಥದ ಕೆಳಗಿನ ಭಾಗ. ಆತನು ತಾರ್ಷೀಸಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಸಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರನ್ನೇ ಅದನ್ನು ಹತ್ತಿದನು. ಬಳಿಕ ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತುಫಾನು ಎದ್ದು ಹಡಗು ಒಡೆದು ಹೋಗುವ ಹಾಗಾಯ್ತು. ಆಗ ನಾವಿಕರು ಹೆದರಿ, ಗಮನಿಸ್ರಿ, ಆಗ ನಾವಿಕರು ಹೆದರಿ ತಮ್ಮ ತಮ್ಮ ಹಡಗಿನಲ್ಲಿದ್ದಂತ ಸಾಮಾನುಗಳನ್ನ ಜೋಪಾನ ಮಾಡಿದ್ರ. ಇದು ನಂದು, ಇದು ನಂದು, ಈ ಬ್ಯಾಗ್ ನಂದು, ಈ ಸೂಟ್ ಕೇಸ್ ನಂದು ಅಂತ ಜೋಪಾನ ಮಾಡಿದ್ರ? ಇಲ್ಲ. ಏನ್ ಮಾಡಿದ್ರು? ದೊಡ್ಡ ತುಫಾನು ಎದ್ದು ಆ ಹಡಗು ಒಡೆದು ಹೋಗುವ ಹಾಗಾಯ್ತು. ಆಗ ನಾವಿಕರು ಹೆದರಿ ತಮ್ಮ ತಮ್ಮ ಡ್ಯಾಶ್ ದೇವರುಗಳಿಗೆ, ದೇವರಿಗೆ ಅಲ್ಲ, ಯಾರಿಗೆ? ದೇವರುಗಳಿಗೆ ಅಂದ್ರೆ ಒಂದಕ್ಕಿಂತ ಹೆಚ್ಚು ದೇವರುಗಳಿಗೆ ಏನ್ ಮಾಡಿದ್ರು? ಮೊರೆ ಇಟ್ಟು ತಮ್ಮ ಕಷ್ಟವು ಪರಿಹಾರವಾಗುವ ಹಾಗೆ ತಮ್ಮ ಸಾಮಾನುಗಳನ್ನ ಏನ್ ಮಾಡಿದ್ರು? ಸೇಫ್ ಲಾಕರ್ ಅಲ್ಲಿ ಇಟ್ರ? ಎಲ್ಲಿಟ್ರು? ಸಮುದ್ರಕ್ಕೆ ಎತ್ತಿ ಬಿಸಾಡ್ಬಿಟ್ರು. ಗಮನಿಸಿರಿ, ತಮ್ಮ ತಮ್ಮ ದೇವರುಗಳಿಗೆ ಮೊರೆ ಇಡ್ತಾ ಇದ್ದಾರೆ. ಅಂದ್ರೆ ಆ ಹಡಗಿನಲ್ಲಿ ಒಂದೇ ಜನಾಂಗಕ್ಕೆ ಸೇರಿದಂತೆ ಜನರು ಪ್ರಯಾಣ ಮಾಡ್ತಾ ಇಲ್ಲ. ಅನೇಕ ಸಕಲ ಜನಾಂಗ ಕುಲಕೋಟಿ ಭಾಷೆಗಳವರು ಆ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಅನೇಕ ಜಾತಿ ಪಂಗಡಕ್ಕೆ ಸೇರಿದಂತ ಜನರು ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಆಯಾಯ ಜನಾಂಗದ ದೇವರು ಆಯಾಯ ದೇವರುಗಳಿಗೆ ಅಂದ್ರೆ ಅವರು ಯಾವ ಯಾವ ದೇವರುಗಳನ್ನ ಆರಾಧಿಸ್ತಾ ಇದ್ರು, ಪೂಜಿಸ್ತಾ ಇದ್ರು, ಆಯಾಯ ದೇವರುಗಳಿಗೆ ಮೊರೆ ಇಡ್ತಾ ಇದ್ದಾರೆ. ಬಟ್ ಆಯಾ ದೇವರುಗಳಿಗೆ ಅವರು ಮೊರೆ ಇಡ್ತಾರೆ ನಿಜ, ಅವರವರ ದೇವರುಗಳ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಅದನ್ನು ಇಲ್ಲಿ ಸಾಕ್ಷೀಕರಿಸ್ತಾ ಇದೆ. ಒಂದು ವೇಳೆ ಅವರವರ ದೇವರಿಗೆ ಮೊರೆ ಇಡುವಾಗ ಅವರ ದೇವರು ತಮ್ಮ ಕಷ್ಟಗಳಿಂದ ಅವರನ್ನ ಪಾರು ಮಾಡ್ಬೇಕಾಗಿತ್ತು. ಅದು ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಪಕ್ಕ 100% ಗೊತ್ತಿರುವುದರಿಂದಲೇ ತಮ್ಮ ತಮ್ಮ ದೇವರಿಗೆ ಮೊರೆ ಇಡ್ತಾ ಇದ್ದಾರೆ. ಸೆಕೆಂಡ್ರಿ ಇನ್ನೊಂದು ಕೈಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಅವರ ಸಾಮಾನುಗಳನ್ನ ಎತ್ತಿ ಅವರು ಬಿಸಾಡ್ತಾ ಇದ್ದಾರೆ. ಅಂದ್ರೆ ಏನರ್ಥ? ನಾವು ದೇವರುಗಳಿಗೆ ಪೂಜೆ ಮಾಡ್ತಾ ಇದ್ದೀವಿ ನಿಜ, ಮೊರೆ ಇಡ್ತಾ ಇದ್ದೀವಿ ನಿಜ, ಗಂಟೆ ಹೊಡೆದು ಕಿವಿ ಕೆಪ್ಪಾಗಿರುವಂತ ದೇವರುಗಳಿಗೆ ಕೂಗಾಡ್ತಾ ಇದ್ದೀವಿ ನಿಜ, ಆದರೆ ಅವರಿಂದ ನಮ್ಮನ್ನ ರಕ್ಷಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರಿಂದಾಗಿ ನನ್ನ ದೇವರ ಮೇಲೆ ನನಗೆ ನಂಬಿಕೆ ಇಲ್ಲದ ಕಾರಣ ನನ್ನ ಸಾಮಾನನ್ನು ನಾನು ಎತ್ತಿ ಬಿಸಾಕ್ತೀನಿ, ನೀವು ನಿಮ್ಮ ಸಾಮಾನುಗಳನ್ನು ಎತ್ತಿ ಬಿಸಾಕಿ. ಅಂದ್ರೆ ಅವರ ನಂಬಿಕೆ ಏನು? ಅವರು ಯಾವ ದೇವರನ್ನು ಪೂಜಿಸ್ತಾ ಇದ್ರು ಆ ಪೂಜೆ ಮಾಡ್ತಿದ್ದಂತ ದೇವರ ಮೇಲೆ
ನಂಬಿಕೆ ಇಲ್ಲ. ಮತ್ತೆ ಇನ್ಯಾರಿಗೆ, ಯಾರ ಮೇಲೆ ನಂಬಿಕೆ ಇದೆ? ಬನ್ನಿ ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯಕ್ಕೆ. ಅಲ್ಲಿ ಅಪೊಸ್ತಲನು ಇದಕ್ಕೆ ಅನುಕೂಲವಾಗುವಂತ ಒಂದು ಅಧ್ಯಾಯವನ್ನು ಕೊಡ್ತಾ ಇದ್ದಾನೆ. 23ನೇ ವಚನ. ಅಥೆನೆಯ ಜನರೇ, ಎಲ್ಲಾದ್ರಲ್ಲೂ ನೀವು ಅತಿ ಭಕ್ತಿವಂತರೆಂದು ನನಗೆ ತೋರುತ್ತದೆ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಅದರಲ್ಲಿ ತಿಳಿಯದ ದೇವರಿಗೆ ಎಂದು ಬರೆಯಲ್ಪಟ್ಟಿತ್ತು. ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ, ಗಮನಿಸ್ರಿ, ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ ಅದರ ಕುರಿತಾಗಿ ನಾನು ನಿಮಗೆ ತಿಳಿಯಪಡಿಸ್ತೇನೆ. ಅದೇನೆಂದರೆ 24ನೇ ವಚನ. ಜಗತ್ತನ್ನು ಅದರಲ್ಲಿರುವ ಎಲ್ಲಾ ಸಮಸ್ತವನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ಯಾವುದರಲ್ಲಿ ವಾಸ ಮಾಡುವವನಲ್ಲ? ಮನುಷ್ಯನು ಕೈಯಿಂದ ಕಟ್ಟಿರುವಂತ ಗುಡಿ ಗೋಪುರಗಳಲ್ಲಿ ಆತನು ವಾಸ ಮಾಡುವವನಲ್ಲ. ತಾನೇ ಎಲ್ಲರಿಗೂ ಜೀವಶ್ವಾಸವನ್ನ ಮುಂತಾದವದೆಲ್ಲವನ್ನು ಕೊಡುವವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಲ್ಲಿ ಸೇವೆ ಹೊಂದುವವನು ಅಲ್ಲ. ಅಂದರೆ ನೀವು ಯಾವ ದೇವರುಗಳನ್ನ ಗುಡಿಗಳಲ್ಲಿ ಇಟ್ಟು ಪೂಜಿಸ್ತಾ ಇದ್ದೀರೋ, ಯಾವ ದೇವರುಗಳನ್ನ ಗುಡಿಗಳಲ್ಲಿ ಇಟ್ಟು ಆರಾಧಿಸ್ತಾ ಇದ್ದೀರೋ, ಯಾವ ದೇವರಿಗೆ ನೀವು ಸಾಷ್ಟಾಂಗ ಬೀಳ್ತಾ ಇದ್ದೀರೋ, ಆ ದೇವರು ನಿಮ್ಮನ್ನ ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಆ ದೇವರು ನಿಮ್ಮನ್ನು ಎಂದಿಗೂ ಉದ್ಧರಿಸುವುದಿಲ್ಲ. ಆ ದೇವರು ನಿಮ್ಮನ್ನು ಎಂದಿಗೂ ನಿಮ್ಮ ಕಷ್ಟಗಳಿಂದ ನಿಮಗೆ ಬಿಡುಗಡೆ ಕೊಡುವುದಿಲ್ಲ. ಆ ದೇವರು ಎಂದಿಗೂ ನಿಮ್ಮನ್ನು ನಿಮ್ಮ ಪಾಪಗಳಿಂದ ವಿಮುಕ್ತಿ ಮಾಡುವುದಿಲ್ಲ. ನೀವು ತೀರ್ಥಯಾತ್ರೆಗೆ ಹೋಗಿ ಪೂಜೆ ಪುರಸ್ಕಾರಗಳು ಮಾಡ್ರಿ, ನದಿಗೆ ಹೋಗಿ ಮುಳುಗ್ರಿ, ಪಾಪದ ಪರಿಹಾರ ಸಿಕ್ಕುವುದಿಲ್ಲ, ನಿಮ್ಮ ಕಷ್ಟದಿಂದ ನಿಮಗೆ ಬಿಡುಗಡೆ ಇಲ್ಲ. ಆದ್ರೆ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿರುವಂತ ಜೀವ ಸ್ವರೂಪನಾದಂತ ದೇವರಿದ್ದಾನೆ. ಆತನು ನನ್ನನ್ನು ನಿಮ್ಮನ್ನು ಉಂಟು ಮಾಡಿದ್ದಾನೆ, ನಮಗೆ ಜೀವಶ್ವಾಸವನ್ನು ಓದಿದ್ದಾನೆ. ಆ ದೇವರಿಂದಲೇ ನಮಗೆ ಪಾಪದ ವಿಮೋಚನೆ ಎಂಬುದನ್ನ ಇಲ್ಲಿ ಆತನು ತಿಳಿಯಪಡಿಸ್ತಾ ಇದ್ದಾನೆ. ಎಂತ ಗೂಢಾರ್ಥವಾದಂತಹ ಸಂಗತಿ, ಎಂತ ಮರ್ಮಕರವಾಗಿ ಇಡಲ್ಪಟ್ಟಂತಹ ಸಂಗತಿ. ಈಗ ಪುನಃ ಯೋನನ ಗ್ರಂಥಕ್ಕೆ ಬರೋಣ. ಸ್ವಲ್ಪ ಆ ಕಡೆ ಈ ಕಡೆ ನಾವು ಹೋಗ್ತಾ ಇರ್ಬೇಕು, ಇಲ್ಲ ಅಂದ್ರೆ ನಿಮಗೆ ಚೆನ್ನಾಗಿ ಗೊತ್ತಿರ್ಬೋದು. ನೀವು ಬಸ್ಸಲ್ಲಿ ಯಾವ್ದಾದ್ರು ಒಂದು ಊರಿಗೆ ಹೋದಾಗ ಅಲ್ಲಿ ಬೇಜಾರಾಗಿರ್ತದೆ, ನಿಮ್ಗೆ ಕಂಡಬಟ್ಟೆ ಬೇಜಾರಾಗಿರ್ತದೆ. ಆಗ ಕೆಲವರು ಏನ್ ಮಾಡ್ತಾರೆ, ಒಂದು ಪುಟ್ಟಿಯಲ್ಲಿ ಹಣ್ಣು, ಆಮೇಲೆ ಮಿಠಾಯಿ, ಚಾಕ್ಲೇಟ್, ಕಡಲೆ ಬೀಜ ಇಂಥವೆಲ್ಲ ತಗೊಂಡ್ಬರ್ತಾರೆ. ಅದು ಏನ್ ಹೇಳ್ತಾರೆ, ಮಿಠಾಯಿ 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 ಅಥವಾ ಕಡ್ಲೆ 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 ಟೈಮ್ ಪಾಸ್ ಕಡ್ಲೆ ಅಂತಾರೆ. ನಿಮ್ಮ ಹತ್ರ ದುಡ್ಡು ಇದ್ರೆ ಕೊಟ್ಟು ತಗೊಳ್ತೀರಿ, ಇಲ್ಲದಿದ್ರೆ ನೋಡಿ ಚೆನ್ನಾಗಿಲ್ಲ ಬಿಡ್ರಿ ಅಂತ. ಯಾಕೆ? ಚೆನ್ನಾಗಿದೆ, ತಗೊಳಕ್ ದುಡ್ಡಿಲ್ಲ. ಪಕ್ಕದಲ್ಲಿ ಮಕ್ಕಳು ಹೇಳ್ತಾ ಇದಾರೆ, ಡ್ಯಾಡಿ ತಗೋ ಡ್ಯಾಡಿ, ಚೆನ್ನಾಗಿಲ್ಲ, ಎಲ್ಲಿ 8 ಆಣೆ ಖರ್ಚಾಗ್ತವೆ ಅಂತ ಇವ್ರ ಲೆಕ್ಕಾಚಾರ. ಅದೇ 8 ಆಣೆ ಇದ್ರೆ ಬಸ್ ಫ್ಯಾರಿಗೆ ಹೋಗ್ತದಲ್ಲ. ಹಾಗೇನೆ ನಾವು ದೇವರ ವಾಕ್ಯವನ್ನು ಅಭ್ಯಾಸ ಮಾಡ್ಲಿಕ್ಕೆ ಕೂತ್ಕೊಂಡಾಗ ಇಲ್ಲಿ ಒಬ್ಬ ವ್ಯಾಪಾರಸ್ಥನಿದ್ದಾನೆ. ಅವನು ದುಡ್ಡು ಕೇಳಲ್ಲ, ಪುಕ್ಷಡೆ, ಫ್ರೀ ಆಫ್ ಕಾಸ್ಟ್. ಒಂದು ತಕೊಂಡ್ರೆ ಒಂದು ಫ್ರೀ. ಈಗೆಲ್ಲ ಅದೇ ಅಲ್ವಾ ಬಂದಿರೋದು, ಒಂದು ತಗೊಂಡ್ರೆ ಒಂದು ಫ್ರೀ. ಅವನೇನ್ ಮಾಡ್ತಾನೆ, ಒಂದು ಪಾತ್ರೆಯಲ್ಲಿ ನೀವ್ ಹಿಂಗೆ ಕೂತ್ಕೊಂಡಿದ್ದೀರಿ, ನಿಮ್ ಕೈಯಲ್ಲಿ ಬೈಬಲ್ ಇದೆ, ನೀವು ಗಮನ ಈ ಕಡೆ ಇರ್ತದೆ. ಆತನು ಆಟೋಮೆಟಿಕ್ ಆಗಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಬರ್ತಾ ಇರ್ತಾನೆ. ನಿದ್ರೆ 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 ನಿದ್ರೆ. ಎಷ್ಟಪ್ಪ? ದುಡ್ಡಿಲ್ಲ, ಪುಕ್ಷಡೆ, ಫ್ರೀ. ಹೌದಾ? ಚೆನ್ನಾಗಿದ್ಯಾ? ನೋಡ್ಬೇಕ್ರೆ ನೋಡು. ನಾವು ಆ ಪಾತ್ರೆ ನಿಂಗೆ ನೋಡ್ತೇವೆ, ಹಿಂಗೆ ಫ್ರೀ ಆಫ್ ಕಾಸ್ಟ್ ಅದು. ಅದಕ್ಕೆ ಸ್ವಲ್ಪ ದೇವ್ರ ವಾಕ್ಯ ಆ ಕಡೆ ಈ ಕಡೆ ನಾವು ಚಲಾವಣೆ ಮಾಡ್ತಾ ಇದ್ರೆ ಆ ನಿದ್ರೆ ಬರುವುದಿಲ್ಲ. ಎಲ್ಲಿ ನಾವು ವಾಕ್ಯ ಭಾಗಕ್ಕೆ ಬರೋಣ. ಇಲ್ಲಿ ಈಗ 5ನೇ ವಚನಕ್ಕೆ ಬನ್ನಿ. 6ನೇ ವಚನಕ್ಕೆ, ಹೀಗಿರಲು ಹಡಗಿನ ಯಜಮಾನನು ಆತನ ಬಳಿಗೆ ಬಂದು, ಅದಕ್ಕಿಂತ ಮೇಲಿನ ವಚನ 5ನೇ ವಚನ, ನಾವಿಕರು ಎದುರಿ ತಮ್ಮ ದೇವರುಗಳಿಗೆ ಮೊರೆ ಇಟ್ಟು ತಮ್ಮ ಕಷ್ಟವು ಕಡಿಮೆ ಆಗುವ ಹಾಗೆ ಹಡಗಿನ ಸಾಮಾನುಗಳನ್ನು ಸಮುದ್ರಕ್ಕೆ ಬಿಸಾಡಿ ಬಿಟ್ಟರು. ಇಷ್ಟರೊಳಗೆ ಯೋನನು ಹಡಗಿನ ಏನಂತೆ ಒಳಭಾಗಕ್ಕೆ ಇಳಿದು ಮಲಗಿಕೊಂಡಿದ್ದನು. ಒಂದನೇದಾಗಿ ನಿನವೆಗೆ ಹೋಗಂದಾಗ ಅಲ್ಲಿಗೆ ಹೋಗ್ಲಿಲ್ಲ, ತಾರ್ಷೀಸಿಗೆ ಇಳಿದು ಬಂದನು. ಎರಡನೇದಾಗಿ ಆತನು ಹಡಗಿಗೆ ಇಳಿದು ಹೋದನು. ಅಲ್ಲಿ ಟಿಕೆಟ್ ಕೊಟ್ಟು ಆ ಜನರ ಮಧ್ಯದಲ್ಲಿ ಆತನು ಸೇರಿದ.
ಅಲ್ಲಿಂದ ನಂತರ ಮೂರನೇದಾಗಿ ಆತನು ಪುನಃ ಅಲ್ಲಿಂದ ಕೆಳಗೆ ಇಳಿದು ಹೋದನು, ತಳಭಾಗಕ್ಕೆ ಹೋದನು. ಅಲ್ಲಿ ಏನ್ ಮಾಡ್ತಾ ಇದ್ದಾನೆ? ಆತನು ಇಳಿದು ತಳಭಾಗಕ್ಕೆ ಇಳಿದು ಮಲಗಿಕೊಂಡಿದ್ದನು. ಗಾಢ ನಿದ್ರೆ ಹತ್ತಿತ್ತು, ಗಾಢ ನಿದ್ರೆ ಹತ್ತಿತ್ತು. ಚಿಂತೆ ಇಲ್ದವನಿಗೆ ಸಂತೆಯಲ್ಲಿಯೂ ನಿದ್ರೆ ಅಂತೆ. ಯಾವ ಚಿಂತೆ ಇಲ್ಲ. ಸಂತೆ ಮಾಡಕ್ ಹೋಗಿದ್ದಾನೆ ಬ್ಯಾಗ್ ಹಿಡ್ಕೊಂಡು. ಅಮ್ಮ ಈರುಳ್ಳಿಗೆ ಎಷ್ಟು ಅಂತ ಕೇಳ್ಬೇಕು ಅವನು. ಅಲ್ಲಿ ಅವನೇನ್ ಹಿಂಗೆ ತೋರಿಸ್ತಾ ಇದ್ದಾನೆ, ಅವನಿಗೆ ಯಾವ ಚಿಂತೆ ಇಲ್ಲ. ಅಲ್ಲಿ ಹಿಂಗೆ ತೋರಿಸ್ತಾ ಇದ್ದಾನೆ, ಹಿಂಗೆ ನಿದ್ದೆ ಮಾಡ್ತಾ ಇರ್ತಾನೆ. ಯಾವ ಸಮಸ್ಯೆ ಇಲ್ಲ ಅವನಿಗೆ. ಹಾಗೇನೆ ಚಿಂತೆ ಇಲ್ಲದ ಅವನಿಗೆ ಸಂತೆಯಲ್ಲಿ ನಿದ್ರೆ ಅಂದಂಗೆ ಯೋನನಿಗೆ ಯಾವ ಚಿಂತೆ ಇಲ್ಲ. ನಿನವೆಯವರು ಹಾಳಾದ್ರೆ ಹಾಳಾಗಿ ಹೋಗ್ಲಿ, ಅವ್ರು ಸತ್ರೆ ನನಗೇನಂತೆ, ಅವ್ರು ಸಾಯ್ಬೇಕು. ಇಸ್ರಾಯೇಲ್ ಜನಾಂಗಕ್ಕೆ ಹಿಂಸೆ ಕೊಡ್ತಿದ್ದಂತ ಜನಾಂಗ, ಅವ್ರು ಬದುಕಿರಬಾರ್ದು. ಕಣ್ಣು ಮುಂದೆ ಅವರ ನಾಶನ ನಾನು ನೋಡ್ಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾನು ನೀವುಗಳು ಇದನ್ನೇ ಮಾಡ್ತಾ ಇದ್ದೀವಿ. ಯೋನನ ಸ್ಥಿತಿಗೆ ನಾವು ಇಳಿದು ಹೋಗಿದ್ದೇವೆ. ನಮ್ಮ ಅಕ್ಕಪಕ್ಕದಲ್ಲಿ, ನಮ್ಮ ಸುತ್ತಮುತ್ತದಲ್ಲಿ ಎಷ್ಟು ಜನ ಇವತ್ತು ನಾಶವಾಗಿ ಹೋಗ್ತಾ ಇದ್ದಾರೆ. ನಮ್ಮ ಸ್ನೇಹಿತರು, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಬಂಧುಗಳಲ್ಲಿ, ನಮ್ಮ ಸ್ನೇಹಿತರಲ್ಲಿ, ನಮ್ಮ ನೆರೆ ಹೊರೆಯವರಲ್ಲಿ, ನಮ್ಮ ಊರಿನ ಪ್ರಾಂತ್ಯದಲ್ಲಿ ಎಷ್ಟು ಜನ ದಿನದಿಂದ ದಿನಕ್ಕೆ ನಾಶವಾಗಿ ಹೋಗ್ತಾ ಇದ್ದಾರೆ. ಬಟ್ ನಾನು ನೀವು ಏನು ಮಾಡ್ತಾ ಇದ್ದೀವಿ? ನಾವೇನೋ ರಕ್ಷಣೆ ಹೊಂದಿದ್ದೇವೆ, ನಾವು ರಕ್ಷಣೆ ಹೊಂದಿದ್ದೀವಿ. ನಮ್ಮ ಹಾಡು ಬಹಳ ಖುಷಿ, ಹಲ್ಲೆಲೂಯಾ ಸ್ತುತಿ ಮಾಡಿರಿ. ಆಮೇಲೆ ಸಂತೋಷ ಉಕ್ಕುತ್ತೆ. ಯಾಕೆ? ಅಡಿಗೆ ಮನೆಯಲ್ಲಿ ಒಳ್ಳೆ ವಾಸನೆ ಬರ್ತಾ ಇದೆ, ಬಿರಿಯಾನಿ ವಾಸನೆ. ಬಾಕಿ ದಿವಸ ನೀನ್ ಭೂ ಯಾತ್ರೆಯ ಚಿಂತೆ. ಇದೆ ನಮ್ಮ ಸ್ಥಿತಿ. ನೋಡಿ ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇಳಿತಾ ಇದೆ. ವಿಶ್ವಾಸಿಗಳಾದಂತ ನಾವುಗಳು, ಯೋನನಿಗೆ ಕೊಟ್ಟಿರುವಂತ ಜವಾಬ್ದಾರಿ ನನಗೆ ನಿಮಗೆ ಕೊಟ್ಟಿದೆ, ನಾವು ಅದನ್ನ ಮಾಡ್ತಾ ಇಲ್ಲ. ಈಗ ಅದರ ಪರಿಣಾಮ ಏನು? ಒಬ್ಬನು ಮಾಡಿದಂತ ತಪ್ಪಿನಿಂದ ದೇವರು ನನಗೆ ಕೊಟ್ಟಿರುವಂತ ಕೆಲಸವನ್ನ ನಾನು ಮಾಡದೆ ಹೋದಾಗ, ನಿಮಗೆ ಕೊಟ್ಟಿರುವಂತ ಕೆಲಸವನ್ನ ನೀವು ಮಾಡದೆ ಹೋದಾಗ, ಹಳೆ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ದೇವರು ನೇಮಿಸಿದಂತ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಬೇಕು. ಅವನು ಶಾಪಗ್ರಸ್ತನಾಗಬೇಕು. ಈಗ ಅದರ ಪರಿಣಾಮ ಏನು? ಕೆಳಗಿನ ವಚನಕ್ಕೆ ಬನ್ನಿ. ಹೀಗಿರಲು ಹಡಗಿನ ಯಜಮಾನನು ಅವನ ಬಳಿಗೆ ಬಂದು, ಇದೇನು ನೀನು ನಿದ್ದೆ ಮಾಡುತ್ತೇ? ಎದ್ದು ನಿನ್ನ ದೇವರಿಗೆ ಮೊರೆ ಇಡು. ಅಂದ್ರೆ ನಮ್ಮ ದೇವರಿಗೆ ನಾವು ಮೊರೆ ಇಟ್ಟಾಯ್ತು, ನಮ್ಮ ದೇವರನ್ನ ನಾವು ಕೂಗಿ ಆಯ್ತು, ನಮ್ಮ ದೇವರುಗಳನ್ನ ನಾವು ಕಣ್ಣೀರಿಟ್ಟು ಮೊರೆ ಇಟ್ಟೆವು. ಎಂತೆಲ್ಲ ಮಾಡಿದ್ರು ಕೂಡ ಏನು ಪ್ರಯೋಜನ ಆಗ್ಲಿಲ್ಲ. ನಮ್ಮ ಸಾಮಾನುಗಳನ್ನ, ಲಗೇಜ್ ಗಳನ್ನ ತೆಗೆದು ಸಮುದ್ರಕ್ಕೆ ಬಿಸಾಡಿದೆವು. ಆದ್ರೆ ನೀನ್ ಇಲ್ಲಿ ಬಂದು ನಿದ್ದೆ ಮಾಡ್ತಾ ಇದ್ದಿ. ನೀನ್ ಎದ್ದೇಳು. ಈಗ ನಿನ್ನ ದೇವರು ಯಾರೋ ನಮಗೆ ಗೊತ್ತಿಲ್ಲ, ನಿನ್ನ ದೇವರಿಗೆ ಮೊರೆ ಇಡು. ಒಂದು ವೇಳೆ ನೀನ್ ಯಾವ ದೇವರನ್ನ ನಂಬಿದೆಯಾ ನನಗೆ ಗೊತ್ತಿಲ್ಲ, ನಿನ್ನ ದೇವರು ನಿನ್ನ ಕೂಗನ್ನ ಕೇಳಿ, ನಿನ್ನ ಮೊರೆಯನ್ನ ಕೇಳಿ ನಮ್ಮನ್ನು ಕಾಪಾಡ್ಬೋದೇನೋ. ಇವತ್ತು ಆಲೋಚನೆ ಮಾಡ್ರಿ ಪ್ರಿಯರೇ. ನಮ್ಮ ಅಕ್ಕಪಕ್ಕ ಇರುವಂತ ಜನ ಕಷ್ಟಗಳಿಂದ, ಸಮಸ್ಯೆಗಳಿಂದ, ದುಃಖಗಳಿಂದ, ಕಣ್ಣೀರುಗಳಿಂದ, ಕಾಯಿಲೆಗಳಿಂದ, ರೋಗ ರುಜಿನಗಳಿಂದ ಬಳಲ್ತಾ ಇದ್ದಾರೆ. ಯಾವ ದೇವರುಗಳು ಕೂಡ ಅವರನ್ನ ರಕ್ಷಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ಆಸ್ಪತ್ರೆಗೆ, ಈ ಆಸ್ಪತ್ರೆಗೆ, ಎಲ್ಲ ಕಡೆಗೆ ಹೋಗ್ತಾರೆ. ಅವರು ದುಡ್ದಂಥದ್ದು ಎಲ್ಲವನ್ನು ಕೊಂಡೋಗಿ ಆಸ್ಪತ್ರೆಗೆ ಹಾಕ್ತಾರೆ. ಎಂತೆಂತ ದುಃಖಕರವಾದಂತ ಸಂಗತಿಯ ಸ್ಥಿತಿಗೆ ಹೋಗ್ತಾ ಇದ್ದಾರೆ. ಬಟ್ ನಮ್ಮ ಚಿಂತೆ ಏನು? ನಾನ್ ರಕ್ಷಣೆ ಹೊಂದಿದ್ದೀನಿ, ನಾನು ಪರಲೋಕ ರಾಜ್ಯಕ್ಕೆ ಹೋಗ್ತೀನಿ. ಸುಳ್ಳು, 100% ಸುಳ್ಳು. ನಾವು ರಕ್ಷಣೆ ಹೊಂದಿದ ಮಾತ್ರಕ್ಕೆ ಪರಲೋಕ ರಾಜ್ಯ ಸಿಕ್ಕುವುದಿಲ್ಲ. ಆದ್ರೆ ದೇವರ ವಾಕ್ಯದಲ್ಲಿ ಅನೇಕ ನಿಯಮಗಳುಂಟು. ಆ ನಿಯಮಗಳನ್ನ ನಾನು ನೀವು ಅನುಸರಿಸಬೇಕು. ರೋಮ ಪತ್ರಿಕೆಯಲ್ಲಿ ಹೇಳ್ತದೆ, ನಾವು ರಕ್ಷಣೆ ಹೊಂದಿದ್. ಯೋಹನ ಸುವಾರ್ತೆಯಲ್ಲಿ ಹೇಳ್ತದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರು, ಅಂದ್ರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು ಅಂತವ್ರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಆದ್ರೆ ಅದನ್ನ ನಾವು ಪಡ್ಕೊಳ್ಬೇಕು. ನಾವು ಪಡ್ಕೊಳ್ಬೇಕಾದ್ರೆ ರೋಮ ಪತ್ರಿಕೆಗೆ ಬಂದಾಗ ಆತನ ಹೇಳ್ತಾನೆ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ ಅಂತವ್ರು ಮಾತ್ರ ದೇವರ ಮಕ್ಕಳು. ಯಾರು ದೇವರ ಮಕ್ಕಳಾಗ್ತಾರೋ ಅಂತವ್ರು ಮಾತ್ರ ನಿತ್ಯ ಜೀವಕ್ಕೆ ಬಾಧ್ಯಸ್ಥರು. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯಕ್ಕೆ ಬಾಧ್ಯರಲ್ಲ. ನಾನು ಹುಟ್ಟು ಕ್ರೈಸ್ತ, ಬೈಬಲ್ ಎಲ್ಲ ಗೊತ್ತು, ಆದಿಕಾಂಡದಿಂದ ಪ್ರಕಟಣೆವರೆಗೆ ಗೊತ್ತು ಅಂತ ನಾವೇ ಹೇಳ್ಬಹುದು. ಬಟ್ ಪರಲೋಕ ರಾಜ್ಯ ನಮಗೆ ಇಲ್ಲ. ದೇವರು ಒಪ್ಪಿಸಿದಂತ ಕೆಲಸದಲ್ಲಿ ಇವತ್ತು ವಿಶ್ವಾಸಿಗಳಾದಂತ ನಾವುಗಳು ಎಷ್ಟು ಮಾತ್ರ ನಂಬಿಗಸ್ತರಾಗಿ ಉಳಿದಿದ್ದೇವೆ. ಆ ದೇವರು ನಮ್ಮನ್ನ ನಂಬಿ ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟ, ಯಜ್ಞಾರ್ಪಿತನಾಗಿ ಸಮರ್ಪಿಸಿದ.
ಭೂಮಿಗೂ ಆಕಾಶಕ್ಕೂ ಮಧ್ಯದಲ್ಲಿ ಆತನು ಕಲ್ವಾರಿ ಶಿಲುಬೆಯಲ್ಲಿ ನನ್ನ ನಿಮ್ಮ ಪ್ರತಿಯೊಬ್ಬರ ಪಾಪಗಳಿಗೋಸ್ಕರ ರಕ್ತವನ್ನು ಸುರಿಸಿ ಆ ರಕ್ತದಿಂದ ನನ್ನ ನಿಮ್ಮ ಪಾಪಗಳನ್ನು ತೊಳೆದು ನಿವೃತ್ತಿಗೊಳಿಸಿ ನಮ್ಮನ್ನ ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಅಂತಹ ತ್ಯಾಗಮಯಿಯಾದಂತ ದೇವರ ಕಾರ್ಯವನ್ನ ಇವತ್ತು ನಾವು ಮಾಡದೆ ಹೋದರೆ ನನ್ನ ನಿಮ್ಮ ಸ್ಥಿತಿ ಎಂತ ಸ್ಥಿತಿ? ಈಗ ಇಲ್ಲಿ ಯೋನನ ಕಡೆಗೆ ಬಂದಾಗ ಆತನ ಈ ಸಮಸ್ಯೆ ಬಗ್ಗೆ ಆತ ಪ್ರಶ್ನೆ ಹಾಕ್ತಾರೆ, ಚೀಟಿ ಹಾಕ್ತಾರೆ. ಆ ಚೀಟಿ ಯೋನನಿಗೆ ಬಂದಾಗ ಅಲ್ಲಿ 3 ಪ್ರಶ್ನೆಗಳನ್ನ ಕೇಳ್ತಾರೆ. ಯೋನನಿಗೆ 8ನೇ ವಚನಕ್ಕೆ ಬನ್ನಿ. ಯೋನನು ಬರೆದ ಪ್ರವಾದನೆ ಗ್ರಂಥ 8ನೇ. ಅದನ್ನು ನೋಡಿ ಅವರು, ಅಯ್ಯ ನಮಗೆ ಎಲ್ಲ ಸಂಭವಿಸುವುದಕ್ಕೆ ಯಾರು ಕಾರಣ ಎಂಬುದನ್ನು ನೀನೇ ನಮಗೆ ತಿಳಿಸು. ನೀನು ಎಲ್ಲಿಂದ ನೋಡಿ, ಒಂದು, ನೀನು ಎಲ್ಲಿಂದ ಬಂದೆ, ಒಂದು. ಎರಡನೇದು, ಯಾವ ಕೆಲಸದ ಮೇಲೆ ಬಂದಿದ್ದಿ. 3, ನೀನು ಯಾವ ದೇಶದವನು. 3 ಪ್ರಶ್ನೆಗೆ ಈಗ ಯೋನನು ಉತ್ತರ ಕೊಡ್ಬೇಕು. ಇವತ್ತು ನಾನು ನೀವು ಇದೇ 3 ಪ್ರಶ್ನೆಯಲ್ಲಿ ಸಿಕ್ಕಾಕೊಂಡಿದ್ದೇವೆ. ನಮಗೆ 3 ಪ್ರಶ್ನೆ ಇವತ್ತು ದೇವರ ವಾಕ್ಯದ ಮೂಲಕ ದೇವರು ನಮ್ಮ ಮುಂದೆ ಹಾಕ್ತಾ ಇದ್ದಾನೆ. ಅಲ್ಲಿ ನಾವು ನೋಡ್ತೇವೆ, ನೀನು ಎಲ್ಲಿಂದ ಬಂದಿದ್ದೀಯಾ? ಇವತ್ತು ನಾನು ಇವುಗಳು ಎಲ್ಲಿಂದ ಬಂದಿದ್ದೇವೆ? ಯಾವ ಸ್ಥಿತಿಗತಿಗಳಲ್ಲಿ ಇದ್ದೇವೆ ನಾವು? ಯಾವ ಹೀನವಾದಂತ ಮಟ್ಟಕ್ಕೆ ನಾವು ಇಳಿದಿದ್ದೆವು? ದಾವೀದನು ಹೇಳ್ತಾನೆ, ನಾವು ತಿಪ್ಪೆಯಲ್ಲಿ ಬಿದ್ದವರು, ನಾವು ಧೂಳಿಗೆ ಸಮಾನರು, ತರಗೆಲೆ ಉಪಾಧಿಯಲ್ಲಿ ಹಾರಿಕೊಂಡು ಹೋಗುವಂತ ಸ್ಥಿತಿಯಲ್ಲಿ ನಾವಿದ್ದಂಥವರು, ನಾವು ದುರವಸ್ಥೆಯಲ್ಲಿ ಬಿದ್ದವರು, ನಾವು ನಿರ್ಗತಿಕರಾಗಿದ್ದೆವು. ಇಂತಹ ಸ್ಥಿತಿಯಲ್ಲಿ ಬಿದ್ದಂತ ನಮ್ಮನ್ನ ಇವತ್ತು ತನ್ನ ಮಕ್ಕಳೆಂಬ ಸ್ಥಾನವನ್ನು ಕೊಟ್ಟು ನಮ್ಮನ್ನ ಇಟ್ಟಿದ್ದಾನೆ. ನೀನು ಎಲ್ಲಿಂದ ಬಂದೆ? ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾನು ತ್ರಾಸಿನ ತಟ್ಟೆಯಲ್ಲಿ ಇದ್ದವನು, ಆ ಧೂಳಿಗಿಂತಲೂ ಕಡೆ ನಾನು. ಅಂತ ಸ್ಥಿತಿಯಲ್ಲಿ ಇದ್ದಂತ ನನ್ನನ್ನು ದೇವರು ಇವತ್ತು ಆರಿಸಿಕೊಂಡಿದ್ದಾನೆ. ನಿಮ್ಮನ್ನು ಕೂಡ ದೇವರು ಆರಿಸಿಕೊಂಡಿದ್ದಾನೆ. ಈ ಜವಾಬ್ದಾರಿಯನ್ನು ಒಪ್ಪಿಸಿದ್ದಾನೆ. ಆತನ ಪ್ರೀತಿಯ ಸಂದೇಶವನ್ನ ತಿಳಿಸುವುದಕ್ಕೋಸ್ಕರ. ನಾನು ಅಯ್ಯೋರು ಬೆಳಿಗ್ಗೆ ಅವ್ರು ನನ್ನ ಕರ್ಕೊಂಡ್ ಬರುವಾಗಲೂ ಅಷ್ಟೇ, ಇಲ್ಲಿ ಕೂತ್ಕೊಂಡು ಮಾತಾಡುವಾಗಲೂ ಅಷ್ಟೇ ಅದೇ ಹೇಳಿದ್ರು, ಆತನ ಪ್ರೀತಿಯ ಸಂದೇಶವನ್ನು ಜನರಿಗೆ ರೀಚ್ ಮಾಡಬೇಕು. ಇದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಇವತ್ತು ನಾವು ಇಲ್ಲೇ ಫೇಲ್ಯೂರ್ ಆಗಿದ್ದೇವೆ, ಇಲ್ಲೇ ಸೋತೋಗಿದ್ದೇವೆ ನಾವು. ಎಲ್ಲಿಂದ ಬಂದಿದೆ? 2ನೇದು ಪ್ರಶ್ನೆ, ಯಾವ ಕೆಲಸದ ಮೇಲೆ ಬಂದಿ? ದೇವರು ನಮಗೆ ಕೊಟ್ಟಿರುವಂತ ಕೆಲಸ ಏನು? ಲೋಕ ಸಾಂಪ್ರದಾಯಿಕವಾದಂತ ಕೆಲಸ ದೇವರು ನನಗೆ ನಿಮಗೆ ಕೊಟ್ಟಿಲ್ಲ. ಇದೇ ಆಫೀಸ್ ಕೆಲಸ, ಆ ಕೆಲಸ, ಈ ಕೆಲಸ ಇದೆ. ಅದು ನಮ್ಮ ಉಪಜೀವನಕ್ಕೋಸ್ಕರ, ಹೊಟ್ಟೆಗೋಸ್ಕರ, ಜೀವನ ಮಾಡೋದಕ್ಕೋಸ್ಕರ, ಈ ದೇಹದ ಬೆಳವಣಿಗೆಯ ವೃದ್ಧಿಗೋಸ್ಕರ ಆ ಕೆಲಸ ಕೊಟ್ಟಿದ್ದಾನೆ. ಆದ್ರೆ ಆತ್ಮದ ಅಭಿವೃದ್ಧಿಗೋಸ್ಕರ ದೇವರು ಒಂದು ಕೆಲಸ ಕೊಟ್ಟಿದ್ದಾರೆ. ಅದು ಪರಲೋಕ ರಾಜ್ಯದ ಸುವಾರ್ತೆಯ ಕೆಲಸ. ಅದನ್ನು ನಾನು ನೀವು ಇವತ್ತು ಮಾಡ್ತಾ ಇದ್ದೀವ. ಮೊದಲದಾಗಿ ಎಲ್ಲಿಂದ ಬಂದೆ? 2ನೇದಾಗಿ ಯಾವ ಕೆಲಸದ ಮೇಲಿಂದ ಬಂದೆ? 3ನೇದಾಗಿ ನೀನು ಯಾವ ದೇಶದವನು? ನಾವು ಇಲ್ಲಿ ಯಾತ್ರಿಗಳು, ನಾವಿಲ್ಲಿ ಪ್ರವಾಸಿಗಳು. 3 ದಿನದ ಬಾಳ್ವೆ ಎಂಬ ಸಂತೆಗೆ ನಾವು ಬಂದಿದ್ದೇವೆ. ಈ ಸಂತೆ ಮುಗಿದ ಮೇಲೆ ನಾವು ಈ ಲೋಕವನ್ನು ಬಿಟ್ಟು ಹೋಗ್ಲೇಬೇಕು. ಆಯುಷ್ಕಾಲ ನನ್ನ ಕೈಯಲ್ಲಿ, ನಿಮ್ಮ ಕೈಯಲ್ಲಿ ಇಲ್ಲ. ಅದು ಜೀವ ಸ್ವರೂಪನಾದಂತ ದೇವರ ಕೈಯಲ್ಲಿದೆ. ಹುಟ್ಟು, ಬದುಕು, ಸಾವು, ಈ 3 ದಿನದಲ್ಲಿ ನಮ್ಮ ಅಂತ್ಯಾವಸ್ಥೆ ಹೇಗಿರ್ತದೆ? ದೇವರು ಒಪ್ಪಿಸಿದಂತ ಕೆಲಸದಲ್ಲಿ ನಾನು ನೀವುಗಳು ನಂಬಿಕಸ್ಥರಾಗದೆ ಹೋದರೆ ಈ 3 ದಿನದ ಬಾಳ್ವೆ ನಶ್ವರ. ಇದಕ್ಕೋಸ್ಕರ ದೇವರು ನನ್ನನ್ನು ನಿಮ್ಮನ್ನು ಇವತ್ತು ಕರೆದಿದ್ದಾನ. ನಶ್ವರವಾಗಿ ಹೋಗ್ಲಿಕ್ಕೆ, ನಾವು ನಾಶವಾಗಿ ಹಾಳಾಗಿ ಹೋಗ್ಬೇಕೆಂಬ ಉದ್ದೇಶದಿಂದ ದೇವರು ನನ್ನನ್ನ ನಿಮ್ಮನ್ನ ಕರೆದಿದ್ದಾನ. ಸ್ವಲ್ಪ ಆಲೋಚನೆ ಮಾಡ್ರಿ ಪ್ರಿಯರೇ. ಭಾನುವಾರ ಬರ್ತೀವಿ, ಆರಾಧನೆಯಲ್ಲಿ ಕೂತ್ಕೊಳ್ತೀವಿ, ಚಪ್ಪಾಳೆ ಹೊಡಿತೀವಿ, ಇಲ್ಲಿ ಬ್ಯಾಂಡ್ ಅದು ಇದೆಲ್ಲ ಶಬ್ದ ಮಾಡ್ತಾರೆ, ಒಂಥರ ಮೈ ಏನು ಖಾಲಿ ಡಬ್ಬಕ್ಕೆ ಕಲ್ಲಾಕಿ ಅಲ್ಲಾಡಿಸಿದ್ರೆ ಹೆಂಗಿರ್ತದೆ ಹಾಗೆ ಮೈ ಕುಣಿಸ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಆಂತರಿಕವಾಗಿ ಆತ್ಮೀಯ ರೀತಿಯಲ್ಲಿ ನಮ್ಮ ಸ್ಥಿತಿ ಹೇಗಿರ್ತದೆ? ಬರ್ತೀವಿ, ಕೂತ್ಕೊಳ್ತೀವಿ, ಎದ್ದು ಹೋಗ್ತೀವಿ. ಎಲ್ಲಿಗೆ ಹೋಗಿದ್ದೆ? ಚರ್ಚಿಗೆ ಹೋಗಿದ್ದೆ. ಏನ್ ಹೇಳಿದ್ರು? ಒಂದ್ಸಾರಿ ಒಂದು ಉದಾಹರಣೆ ಹೇಳ್ತೇನೆ. ಒಂದ್ಸಾರಿ ಒಬ್ಬ ಚರ್ಚಿಗೆ ಹೋಗಿದ್ದ, ಆದ್ರೆ ಅವನ ಪಕ್ಕದ ಮನೆಯವನಿಗೆ ಚರ್ಚಿಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ, ಏನೋ ಕಾರಣಾಂತರದಿಂದ. ಚರ್ಚ್ ಎಲ್ಲ ಬಿಟ್ಟು ಅವನು ಮನೆಗೆ ಬರ್ತಾ ಇದ್ದಾನೆ. ಚರ್ಚಿಗೆ ಹೋಗ್ಲಿಕ್ಕೆ ಆಗದೆ ಇರುವಂತವನು ಎದುರು ಸಿಕ್ಕಿದ. ಏನಪ್ಪ, ಎಲ್ಲಿಗೆ ಹೋಗಿದೆ? ಆಗ ಇವನು ಚರ್ಚಿಗೆ ಹೋದವನು ಹೇಳ್ತಾನೆ, ಏನೋ ದಡ್ಡ, ನಿನಗೆ ಗೊತ್ತಾಗಲ್ವಾ? ನಾನು ಚರ್ಚಿಗೆ ಹೋಗಿದ್ದೆ ಇವತ್ತು ಭಾನುವಾರ, ನಿನಗೇನು ಗ್ರಾಚಾರ ಬಂದಿದೆ? ಚರ್ಚಿಗೆ ಹೋಗ್ಬಿಟ್ಟು ಆರಾಧನೆ ಮಾಡೋದು ಬಿಟ್ಟು ಎಲ್ಲೋ ಸಂತೆ ಸುತ್ತಕ್ಕೆ ಹೋಗಿದ್ಯಾ? ಇಲ್ಲಪ್ಪ, ಕಷ್ಟ ಇತ್ತು, ಏನೋ ಕಾಯಿಲೆ ಇತ್ತು, ಎಲ್ಲ ಆಸ್ಪತ್ರೆಗೆ ಹೋಗ್ಬೇಕು.
ಯಾವಾಗ ನೋಡಿದ್ರು ನಿನಗೆ ಇದೇ ಕಾಯಿಲೆ. ಇವತ್ತು ಎಂತ ವಾಕ್ಯ ಗೊತ್ತಾ? ಹೌದಾ, ಏನಿತ್ತು? ಅದೇ ಪ್ರಾರಂಭದಲ್ಲಿ ಏನ್ ಹೇಳಿದ್ರು? ಅದು ಪ್ರಾರಂಭದಲ್ಲಿ ನೋಡಪ್ಪ, ನಿನ್ನೆ ರಾತ್ರಿ ಬೆಂಗಳೂರಿಂದ ನಮ್ಮ ಚಿಕ್ಕಪ್ಪನ ಮಗ ಮತ್ತೆ ಮಗಳು, ನಮ್ಮ ಆಂಟಿ ಎಲ್ಲ ಬಂದಿದ್ರು. ಅವ್ರಿಗೆ ನಾವು ಮನೆ ಚೇಂಜ್ ಮಾಡಿದೀವಲ್ಲ, ಗೊತ್ತಾಗ್ಲಿಲ್ಲ. ಅದಕ್ಕೆ ನಾನು ಬಸ್ ಸ್ಟ್ಯಾಂಡಿಗೆ ಬೇಗನೆ ಹೋಗಿದ್ದೆ ಕರ್ಕೊಂಬರಕ್ಕೆ. ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ಸ್ನಾನಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಬೆಳಿಗ್ಗೆ ನಾಷ್ಟ ಎಲ್ಲ ಕೊಟ್ಟು ಬರೋಷ್ಟೊತ್ತಿಗೆ ವಾಕ್ಯ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಹೌದಾ, ಅಯ್ಯೋ ಪಾಪ. ಅಂತೂ ಚರ್ಚಿಗೆ ಹೋದಿಯಲ್ಲಪ್ಪ, ಮತ್ತೆ ಬಿಡ್ತೇನ, ಲೇಟ್ ಆದ್ರೂ ನಾನು ತಪ್ಸಲ್ಲಪ್ಪೋ. ಆಮೇಲೆ ಮಧ್ಯದಲ್ಲಿ ಏನ್ ಹೇಳಿದ್ರು? ಮಧ್ಯ ಭಾಗದಲ್ಲಿ, ಪ್ರಾರಂಭದಲ್ಲಿ ಅಂತೂ ಗೊತ್ತಾಗ್ಲಿಲ್ಲ, ಬೇಡ ಬಿಡು. ನೀನು ಹೋದ ಮೇಲೆ ಅಲ್ಲಿ ಕೂತ್ಕೊಂಡ ಮೇಲಿಂದ ಏನು ವಾಕ್ಯ ಹೇಳಿದ್ರು? ಅದು ಇದು ನೀನ್ ಟೀ ಕುಡ್ದಿಯಾ? ಅಲ್ಲಪ್ಪ, ಮಧ್ಯದಲ್ಲಿ ಏನ್ ಹೇಳಿದ್ರು ಅಂದ್ರೆ ಟೀ ಕುಡ್ದಿಯಾ? ಅಲ್ಲಲ್ಲ, ಟೀ ಬಾ ಒಟ್ಟಿಗೆ ಟೀ ಕುಡಿಯೋಣ. ಅಲ್ಲ, ಟೀ ಕುಡಿದ ಹಂಗೆ ಇರ್ಲಿ. ಮಧ್ಯದಲ್ಲಿ ಏನ್ ಹೇಳಿದ್ರು? ಅದೇ ನಾನು ಹೇಳಿದ್ನಲ್ಲ, ಯಾರು ಕರ್ಕೊಂಬರಕ್ ಹೋಗಿದೆ ಅಂತ. ಅದು ಬೆಳಿಗ್ಗೆ ಬೇಗ ಎದ್ದಿದ್ದೆ ನೋಡು. ಅದು ಸ್ವಲ್ಪ ಅಲ್ಲಿ ಕೂತ್ಕೊಂಡ ತಕ್ಷಣ ಫ್ಯಾನ್ ಹಾಕಿದ್ರು. ಆಹಾ, ಏನ್ ತಣ್ಣಗಿತ್ತಪ್ಪ, ಹಂಗೆ ನಿದ್ದೆ ಹೋಗ್ಬಿಟ್ಟೆ. ಸರಿ ಆಯ್ತು, ನಿದ್ದೆ ಹೋಗ್ಬಿಟ್ಟೆ. ಲಾಸ್ಟಿಗೆ ಕನ್ಕ್ಲೂಷನ್ ಆಗಿ ಕೊನೆ ಭಾಗದಲ್ಲಿ ಆದ್ರೂ ಏನ್ ಹೇಳಿದ್ರಪ್ಪ? ನೋಡಪ್ಪ ತಮ್ಮ, ಬೇಜಾರಾಗ್ಬೇಡ. ಅದೇ ಅವರು ಬಂದಿದ್ರು ಒಂದೇ ಅಲ್ಲ, ನಮ್ಮ ಆಂಟಿ, ಚಿಕ್ಕಪ್ಪ, ದೊಡ್ಡಪ್ಪ ಸುಡ್ಗಾಡ್ಗೆ ಹೋಗಕ್ಕೆ. ಅವರನ್ನ ಪುನಃ ರೈಲ್ ಹತ್ಸಕ್ ಹೋಗ್ಬೇಕಾಗಿತ್ತು. ನಾನು ಅರ್ಧದಲ್ಲಿ ಎದ್ದು ಓಡ್ ಬಂದೆ. ಹಂಗಾರೆ ನೀನ್ ಚರ್ಚಿಗೆ ಹೋಗಿದ್ದೆ ಆತಕ್ಕೆ? ಹೋಗುವಾಗ ಲೇಟ್ ಆಯ್ತು. ಮಧ್ಯದಲ್ಲಿ ಏನಂದ್ರೆ ನಿದ್ದೆ ಬಂತು. ಲಾಸ್ಟಿಗೆ ಏನಾದ್ರು ಅಂದ್ರೆ ಅವರನ್ನ ರೈಲ್ ಬಿಡಕ್ ಹೋದೆ. ನೀನೇ ರೈಲ್ ಆಗಿ ಹೋದ್ಯೋ ಗೊತ್ತಿಲ್ಲ. ಇಂಥ ಸ್ಥಿತಿಗೆ ನಾವು ಆಲಯಕ್ಕೆ ಬರ್ತೀವ? ಆಲೋಚನೆ ಮಾಡ್ರಿ. ದೇವರ ವಾಕ್ಯ ನನಗೆ, ನನ್ನೊಂದಿಗೆ, ನಿಮಗೆ, ನಿಮ್ಮೊಂದಿಗೆ ಮಾತನಾಡುವಂತ ವಾಕ್ಯ, ನನ್ನನ್ನು ಎಚ್ಚರಿಸುವಂತ ವಾಕ್ಯ. ಯೋನನು ಮಾಡಿದಂತ ಒಂದು ತಪ್ಪಿನಿಂದ ನಾವು ಕ್ರೈಸ್ತರು, ನಾವು ದೇವರ ಮಕ್ಕಳು, ನಾವು ವಿಶ್ವಾಸಿಗಳಂತ ನಾವು ಹೇಳ್ತಾ ಇದ್ದೀವಿ. ಆದ್ರೆ ನಾವು ಮಾಡುವಂತ ಒಂದು ತಪ್ಪಿನಿಂದ ಏನೇನು ಸಂಭವಿಸ್ತದೆ? ಕೆಳಗಿನ ವಾಕ್ಯ ಭಾಗಕ್ಕೆ ಬರೋಣ. 9ನೇ ವಚನ. ಎಂದು ಅವನನ್ನು ಕೇಳಲು ಅವನು ಅವರಿಗೆ, ನಾನು ಇಬ್ರಿಯನು. ನಾನು ಯಾರು? ಇಬ್ರಿಯನು. ಆಮೇಲೆ, ಕಡಲನ್ನು ಒಣ ನೆಲವನ್ನು ಸೃಷ್ಟಿಸಿದ ಪರಲೋಕ ದೇವರಾದ ಯೆಹೋವನ ಭಕ್ತನು ಎಂದು ಹೇಳಿದನು. ನಾವ್ಯಾರು? ದೇವರ ಮಕ್ಕಳು. ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ. ಕಡಲನ್ನು, ಭೂಲೋಕವನ್ನು, ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂತ ದೇವರ ಮಕ್ಕಳು ನಾವು. ಅದನ್ನು ಸೃಷ್ಟಿ ಮಾಡಿದಂತ ದೇವರ ಮಕ್ಕಳು ನಾವು. ಇವನು ಯೆಹೋವನ ಸನ್ನಿಧಿಯಿಂದ ಓಡಿ ಬಂದವನು ಎಂಬುದನ್ನು ಅವನು ಮೊದಲು ಹೇಳಿದ ಒಂದು ಮಾತಿನಿಂದ ಆ ಜನರು ತಿಳಿದುಕೊಂಡು ಈಗ ಇದನ್ನು ಕೇಳಿ ಬಹಳವಾಗಿ ಹೆದರಿ, ಇದೇನು ನೀನು ಮಾಡಿದ್ದು ಅಂದರು. ಬಳಿಕ ಸಮುದ್ರವು ಹೆಚ್ಚಾಗಿ ಅಲ್ಲೋಲ ಕಲ್ಲೋಲವಾದ ಕಾರಣ ಅವರು ನಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವ ಹಾಗೆ ನಿನ್ನನ್ನು ಏನು ಮಾಡೋಣ ಎಂದು ಪ್ರಶ್ನೆ ಮಾಡಲು, ನನ್ನನ್ನೆತ್ತಿ ಸಮುದ್ರಕ್ಕೆ ಹಾಕಿರಿ, ನಿಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವುದು. ಈ ದೊಡ್ಡ ತುಫಾನು ನಿಮಗೆ ಸಂಭವಿಸಿದ್ದು ನನ್ನ ನಿಮಿತ್ತವೇ ಎಂಬುದು ನನಗೆ ಗೊತ್ತು ಎಂದು ಉತ್ತರ ಕೊಟ್ಟಿದ್ದಾನೆ. ಯಾರು? ಯೋನನು. ಒಬ್ಬನು ಮಾಡಿದಂತ ತಪ್ಪಿನಿಂದ ಅವರು ಎದೆ ಬಡ್ಕೊಳ್ಳೋಂಗೆ ಆಯ್ತು. ಆ ಹಡಗಿನಲ್ಲಿ ನಾನಾ ಜನಾಂಗದವರಿದ್ರು, ಬಾಯಿ ಬಡ್ಕೊಂಡ್ರು. ಎರಡನೇದಾಗಿ ಅವರ ಸಾಮಾನುಗಳನ್ನು ಎತ್ತಿ ಲಾಸ್ ಮಾಡ್ಕೊಂಡ್ರು. ಮೂರನೇದಾಗಿ ಹಡಗೆ ಒಡೆದು ಹೋಗುವಂತ ಸ್ಥಿತಿಗೆ ಬಂತು. ನಾಲ್ಕನೇದಾಗಿ ಅವರು ತಮ್ಮ ಪ್ರಾಣದ ಭಯವನ್ನೇ ಬಿಡುವಂತ ಸ್ಥಿತಿಗೆ ಬಂತು. ಆದ್ರೆ ಕೊನೆ ಗಳಿಗೆಗೆ ಬಂದಾಗ ಯೋನನು ಪಶ್ಚಾತ್ತಾಪ ಪಟ್ಟದರ ಪರಿಣಾಮ ಆತನು ಸತ್ಯವನ್ನ ಹೇಳಿದ. ಕೊನೆಗೆ ನಿನವೆಗೆ ಹೋಗಿ ಸುವಾರ್ತೆ ಸಾರಿದ. ಅದರ ಪರಿಣಾಮ ಇಡೀ ನಿನವೆ ಪಟ್ಟಣ ರಕ್ಷಣೆಯ ಮಾರ್ಗಕ್ಕೆ ಬಂತು. ಅರಸನಿಂದ ಹಿಡಿದು ದಾಸನವರೆಗೆ ಎಲ್ಲರೂ ರಕ್ಷಣೆಯನ್ನು ಹೊಂದಿದ್ರು. ಪ್ರಿಯರೇ, ಆ ಯೋನನು ಇವತ್ತು ನಾನು ನೀವಾಗಿದ್ದೇವಾ? ನಾವು ಮಾಡುವಂತ ದೇವರು ಒಪ್ಪಿಸಿದಂತ ಒಂದು ಜವಾಬ್ದಾರಿಯಿಂದ ನಾವು ತಪ್ಪಿಸಿಕೊಂಡ ಪರಿಣಾಮ ಅಲ್ಲಿ ಏನ್ ನಡೀತು? ಆ ಹಡಗಿನಲ್ಲಿ ನಾನಾ ಪ್ರಾಂತ್ಯದ ಜನರು ಬಂದಿದ್ರು, ಎಲ್ರಿಗೂ ತೊಂದರೆ ಆಯ್ತು. ಇವತ್ತು ಸಭೆಯಲ್ಲಿ ನಾನಾ ಭಾಷೆಯ ಜನರಿದ್ದೇವೆ, ನಾನಾ ಪಂಗಡಕ್ಕೆ ಸೇರಿದಂತ ಜನರಿದ್ದೇವೆ. ನಾನು ನೀವು ಒಬ್ರು ಮಾಡಿದಂತ ತಪ್ಪಿನಿಂದ ಸಭೆಯಲ್ಲಿರುವಂತ ಎಲ್ಲ ವಿಶ್ವಾಸಿಗಳಿಗೆ ತೊಂದರೆ ಆಗ್ತಾ ಇದೆ, ಸಭೆಗೆ ಧಕ್ಕೆ ಬರ್ತಾ ಇದೆ. ಸಭೆಯು ಹಡಗು ಒಡೆದು ಹೋಗುವ ಹಾಗೆ ಸಭೆಯು ಒಡೆದು ಹೋಗುವಂತ ಸ್ಥಿತಿಗೆ ಬಂದಿದೆಯಾ?
ಅವರವರ ಸಾಮಾನುಗಳನ್ನು ಎತ್ತಿ ಬಿಸಾಡಿದ್ರು, ಲಾಸ್ ಮಾಡ್ಕೊಂಡ್ರು. ಇವತ್ತು ನನ್ನಿಂದ ನಿಮ್ಮಿಂದ ಒಂದು ಆಗಿರೋ ತಪ್ಪಿನಿಂದ ಅನೇಕ ವಿಶ್ವಾಸಿಗಳು ನಮ್ಮನ್ನು ನೋಡಿ ಹಿಂಜಾರಿ ಹೋಗ್ತಾ ಇದ್ದಾರ, ಆತ್ಮಿಕ ಜೀವಿತವನ್ನು ಅವರು ಕಳ್ಕೊಳ್ತಾ ಇದ್ದಾರ. ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಅದನ್ನೇ ಅಪೊಸ್ತಲ ಕೃತ್ಯಕ್ಕೆ ಆತನ ಏನ್ ಹೇಳ್ತಾ ಇದ್ದಾನೆ ನೋಡೋಣ. ಅಪೊಸ್ತಲನಾದಂತ ಪೌಲನು ಆತನ ಹೇಳ್ತಾನೆ, ಜಗತ್ತನ್ನು ಅದರಲ್ಲಿರುವ ಎಲ್ಲಾ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿ ಗೋಪುರಗಳಲ್ಲಿ ವಾಸ ಮಾಡುವವನಲ್ಲ. ಯಾಕೆ ಈ ಭಾಗಕ್ಕೆ ಬಂದೆ ಅಂದ್ರೆ, ಈಗ ಸ್ವಲ್ಪ ನನ್ನ ಜೀವನ ಚರಿತ್ರೆಯ ಗತ ದಿನಗಳನ್ನ ಕರ್ತನ ಮಹಿಮೆಗೋಸ್ಕರ ನೆನಪು ಮಾಡಿ ಸಾಕ್ಷಿಯಾಗಿ ಹೇಳ್ತೀನಿ. ಆದ್ರೆ ನಾನು ಸಾಕ್ಷಿ ಹೇಳುವಾಗ ನಿಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ, ನನ್ನ ಸಾಕ್ಷಿಯನ್ನ ನೀವು ಕೇಳಬೇಡ್ರಿ. ನನಗಿಂತಲೂ ಇನ್ನೊಂದು ಭಯಂಕರವಾದಂತ ಸಾಕ್ಷಿ ಇದೆ. ನನ್ನ ಇಷ್ಟು ವರ್ಷ, ಈಗ ನನಗೆ 54 ವರ್ಷ ನಡೀತಾ ಇದೆ. ಈ 54 ವರ್ಷದಲ್ಲಿ ಇಂಥ ಸಾಕ್ಷಿಯನ್ನ ನಾನು ಎಲ್ಲೂ ಕೇಳಿಲ್ಲ, ಇನ್ನು ಮುಂದೆನೂ ಕೇಳಲಿಕ್ಕೆ ಆಗೋದಿಲ್ಲ ಅಂತ ಒಂದು ದೊಡ್ಡ ಸಾಕ್ಷಿ ಇದೆ. ನನ್ನ ಸಾಕ್ಷಿ ನೀವು ಗಣನೆಗೆ ತಗೊಳ್ಬೇಡ್ರಿ. ಆ ಸಾಕ್ಷಿ ಯಾವುದಂದ್ರೆ, ನನ್ನ ಕರ್ತನಾದಂತ ಯೇಸು ಕ್ರಿಸ್ತನ ಕುರಿತಾದಂತ ಸಾಕ್ಷಿ. ಆ ಸಾಕ್ಷಿಯ ಮುಂದೆ ಬೇರೆ ಯಾವ ಸಾಕ್ಷಿನೂ ಇಲ್ಲ. ಭಯಂಕರವಾದಂತ ಸಾಕ್ಷಿ. ಇನ್ನು ಮುಂದೆ ಅಂತ ಸಾಕ್ಷಿ ನಮಗೆ ಸಿಕ್ಕುವುದಿಲ್ಲ. ಆ ಸಾಕ್ಷಿಯ ಮೂಲ ಪುರುಷನೇ ಕರ್ತನಾದಂತ ಯೇಸು ಕ್ರಿಸ್ತನು. ಆದ್ರೂ ಕೂಡ ಕರ್ತನ ಮಹಿಮೆಗೋಸ್ಕರ ಕರ್ತನು ಮಾಡಿದಂತ ಉಪಕಾರಗಳನ್ನು ನೆನೆಸಿ ನಾನು ಕೆಲವು ವಿಷಯಗಳನ್ನು, ನನ್ನ ಹೆಸರು ನಿಮಗಾಗ್ಲೇ ಗೊತ್ತಿದೆ. ನನ್ನನ್ನು ಇದಕ್ಕಿಂತ ಮುಂಚೆ ಯಾರ್ಯಾರಾದ್ರೂ ನೋಡಿದವರು ಇದ್ದೀರಾ? ಸ್ವಲ್ಪ ಕೈ ಎತ್ತುತ್ತೀರಾ? ಯಾರು ಇಲ್ಲ. ಅಯ್ಯವ್ರು ನೋಡಿದ್ದಾರೆ, ಅಮ್ಮವರು ಕೂಡ ನೋಡಿದ್ದಾರೆ, ಬಟ್ ಅವ್ರು ಮರ್ತಿದ್ದಾರೆ. ಹುಬ್ಳಿಯಲ್ಲಿ ಕೂಡ ನೋಡಿದ್ದಾರೆ, ಅನೇಕ ಕಡೆಗಳಲ್ಲಿ ನೋಡಿದ್ದಾರೆ. ಅಯ್ಯವರನ್ನ ನಾನು ಯಾವಾಗದಿಂದ ನೋಡಿದೆ ಅಂದ್ರೆ, ಆಗ ಅವರು ಈ ಪ್ರಾಂತ್ಯಕ್ಕೆ ಸೇವೆಗೆ ಹೊಸದಾಗಿ ಬಂದ ಪ್ರಾರಂಭದ ದಿನಗಳಲ್ಲಿ. ಆಗ ನಾನು ಇನ್ನ ಸಣ್ಣ ಹುಡುಗ, ಇಲ್ಲಿದ್ದಂತ ಮಕ್ಕಳ ಹಾಗೆ. ಈ ನಮ್ಮ ಈ ಊರಿನ ಕಡೆ ಒಂದು ಮೆಣಸು ಬರ್ತದೆ, ಗಾಂಧಾರಿ ಮೆಣಸು ಅಂತಾರೆ. ಈಗ ಉಂಟ ಇಲ್ವೋ ಗೊತ್ತಿಲ್ಲ. ಈ ಕಡೆಗೆ ಸಣ್ಣಗೆ ಇರ್ತದೆ, ಬೆಳ್ಳಗೆ, ಬಹಳ ಖಾರ, ಭಯಂಕರ ಅದು. ಈ ಎಂಥದ್ದು ಕೆಂಪು ಒಣಗಿದ ಮೆಣಸು 10 ಹಾಕುದು ಒಂದೇ, ಇದು 1 ಹಾಕುದು ಒಂದೇ ಅಂತ ಘಾಟಿ. ಆ ಸ್ಥಿತಿಯಲ್ಲಿದ್ದೆ ನಾನು. ನನ್ನ ಹೆಸರು ವಸಂತ್ ರಾಮದಾಸ್ ಪೈ. ಭೌತಿಕವಾಗಿ, ಲೌಕಿಕವಾಗಿ ಜನಾಂಗಗಳ ಕುರಿತಾಗಿ ನೋಡುವುದಾದ್ರೆ, ನಾನು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವನು. ಗೌಡ ಸರಸ್ವತಿ ಫ್ಯಾಮಿಲಿ. ನಾನು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದವನು, ಬೇರೆ ಎಲ್ಲಿಯೂ ಅಲ್ಲ. ಇದೇ ಉಡುಪಿ ಕೃಷ್ಣ ಮಠದಲ್ಲಿ ವೆಂಕಟರಮಣ ದೇವಸ್ಥಾನದಲ್ಲಿ ನಾನು ಅರ್ಚಕನಾಗಿದ್ದವನು. ವಂಶ ಪಾರಂಪರೆ 70-80 ತಲೆಮಾರುಗಳಿಂದಲೂ ಅರ್ಚಕ ವೃತ್ತಿಯನ್ನ ನಾನು ಮಾಡ್ತಾ ಬಂದೆ. ನಮ್ಮ ತಂದೆಯ ಕಾಲದಿಂದಲೂ ಮಾಡ್ತಾ ಬಂದ್ರು. ತಂದೆ ಆದ್ಮೇಲೆ ನನಗೆ ಪಟ್ಟಾಭಿಷೇಕ ಆಯ್ತು. ಆಗ ನಾನಿನ್ನ ಸಣ್ಣ ಹುಡುಗ. ಪೂಜೆ ಮಾಡ್ಬೇಕಾದ್ರೆ ಮೊದಲಿಂದಲೂ ಅಷ್ಟೇ, ನನಗೆ ಕ್ರೈಸ್ತರಂದ್ರೆ ಆಗಲ್ಲ, ಕ್ರಿಶ್ಚಿಯನ್ರಂದ್ರೆ ಆಗಲ್ಲ. ಅವರ ವಂಶನೇ ನಿರ್ವಂಶ ಮಾಡ್ಬೇಕು ಅನ್ನೋಷ್ಟ್ರ ಮಟ್ಟಿಗೆ ಚಿಕ್ಕ ವಯಸ್ಸಿನಿಂದಲೂ ನನಗೆ ಮನಸ್ಸಿನಲ್ಲಿ ಕುದೀತಾ ಇತ್ತು. ಅದೇ ರೀತಿಯಾಗಿ ನಾನು ಅದೇ ಸ್ಥಿತಿಯಲ್ಲಿ ನಾನು ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ, ದೇವಸ್ಥಾನದಲ್ಲಿ ಅರ್ಚಕನಾಗಿದ್ದೆ, ಮನೆಯಲ್ಲಿ ಒಳ್ಳೆ ಮಗನಾಗಿದ್ದೆ, ಆದ್ರೆ ಸಮಾಜದಲ್ಲಿ ಒಬ್ಬ ಕ್ರಿಸ್ತ ವಿರೋಧಿಯಾಗಿ ನಾನು ಜೀವಿಸ್ತಾ ಬಂದೆ. ಭಯಂಕರ ದೊಡ್ಡ ವಿರೋಧಿಯಾಗಿ ನಾನು ಬದುಕ್ತಾ ಬಂದೆ. ಚಿಕ್ಕ ವಯಸ್ಸಿನಲ್ಲಿ ಡೆಡ್ ಎಗೇನ್ಸ್ಟ್ ಆಗಿದ್ದೆ. ನಾನು ಯಾಕೆ ಈ ವಿಷಯವನ್ನು ಹೇಳ್ತಿದ್ದೇನೆಂದ್ರೆ, ಮೊದಲು ಇಲ್ಲಿ ಸಭೆ ಇರ್ಲಿಲ್ಲ. ಆ ಕಡೆ ಭಾಗದಲ್ಲಿತ್ತು, ಸಣ್ಣದಾಗಿ ಒಂದು ಹಂಚಿಂದು, ಅದರಲ್ಲಿ ಪ್ರಾರ್ಥನೆ ಎಲ್ಲ ಮಾಡ್ತಾ ಇದ್ವಿ. ಆಗ ನಾವು ಸಣ್ಣ ಹುಡುಗರು. ನಮ್ಮ ಮನೆಯಲ್ಲಿ ನಾನು ಕ್ರೈಸ್ತರಿಗೆ ಹಿಂಸೆ ಕೊಡೋದನ್ನು ನೋಡಿ ನಮ್ಮ ಗುಂಪಿನವರು ಏನ್ ಮಾಡಿದ್ರು, ನನ್ನನ್ನು RSS ಲೀಡರ್ ಮಾಡಿಬಿಟ್ರು. ಚಿಕ್ಕ ವಯಸ್ಸಿನಲ್ಲಿ ನಾನು RSS ಲೀಡರ್ ಆದೆ. ಆಗ ನನಗೆ ಇದ್ದಿದ್ದು ಬಲ ಬಂದ್ಬಿಡ್ತು. ಆಗ ನಾನೇನ್ ಮಾಡ್ಬೇಕಾಗಿಲ್ಲ, ನನ್ನ ಜೊತೆಯಲ್ಲಿ ಇದ್ದಂತ ನಮ್ಮ ಗುಂಪಿನವರೇ ಹೇಳಿದ್ರೆ ಸಾಕು ಮಾಡ್ತಾರೆ. ನಮ್ಮ RSS ಅಲ್ಲಿ ಒಂದು ಇದೇನಂದ್ರೆ, ಲೀಡರ್ ಏನು ಹೇಳ್ತಾನೆ ಅದು ಪಕ್ಕ ಮಾಡ್ಲೇಬೇಕು. ಅಷ್ಟು ಕಟ್ಟು ಇವತ್ತಿಗೂ ಕೂಡ.
ನನಗೆ ಆಗ ಆ ಚಿಕ್ಕ ಇದು ಇರುವಾಗ ನಾನು ಒಂದ್ಸರಿ ಇಲ್ಲಿ ಮನೋರಮ ಮಧ್ವರಾಜ್ ಅಂತ ಮಲ್ಪೆ ಅವರು ಒಂದು ಪೂಜೆಗೆ ನನ್ನನ್ನ ಕರೆದಿದ್ರು. ಆಗ ನಾನು ನಮ್ಮ ತಂದೆದು ತಂದೆ ಅಂದ್ರೆ ತಾತ, ನಾವು ಇದೇ ದಾರಿಯಲ್ಲಿ ಹೋಗ್ತಾ ಇದ್ದೆವು. ಹೋಗ್ಬೇಕಾದ್ರೆ ಇದೇ ದಾರಿಯಿಂದ ಹೋದೆವು. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಆಗ ಸ್ವಲ್ಪ ಇದು ಸೈಕಲ್ ಇಂಥವ್ರು ತುಂಬಾ ಕಷ್ಟ. ನಾವು ನಡ್ಕೊಂಡೇ ಹೋಗಿ ನಡ್ಕೊಂಡೇ ಬರ್ತಾ ಇದ್ದೇವೆ. ಬರ್ಬೇಕಾದ್ರೆ ಏನೋ ಒಂದು ವಿಚಾರ ನನಗೆ ಈ ಬಿಲ್ಡಿಂಗ್ ಅಲ್ಲಿ, ಈ ಮನೆಯಲ್ಲಿ ಕೇಳಿ ಬಂತು. ನಾನು ನಮ್ಮ ಅಪ್ಪನಿಗೆ ಹೇಳಿದೆ, ಅಪ್ಪ 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 ನೋಡಿ ಇಲ್ಲಿ ಏನೋ ಶಬ್ದ ಬರ್ತಾ ಇದೆ. ಅದು ಕ್ರಿಶ್ಚಿಯನ್ಸ್ದು, ಮಾದಿಗರದು. ಅಷ್ಟು ಅಂದಿದೆ ತಡ, ನನಗೆ ಎಲ್ಲಿಲ್ಲದ ಕೋಪ ಬಂದ್ಬಿಡ್ತು. ನೀವು ನಂಬ್ತೀರ ಬಿಡ್ತೀರ ಗೊತ್ತಿಲ್ಲ, ಇವತ್ತು ಅಯ್ಯ ಎಲ್ಲಿದ್ದಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಇವರು ಇಂದಿರಾ ಗಾಂಧಿ ಇದೇ ಅಜ್ಜರ್ ಕಾಡಲ್ಲಿ ದೊಡ್ಡ ಮೀಟಿಂಗ್ ಯಾವ್ದು ಆಗ ಆ ಟೈಮಲ್ಲಿ ಬರುವಂತ ಸಂದರ್ಭದಲ್ಲಿ ನನಗೆ ಇವತ್ತಿಗೂ ಜ್ಞಾಪಕ. ಆದ್ರೆ ಇಸ್ವಿ ನಾನು ಮರ್ತು ಬಿಟ್ಟಿದ್ದೀನಿ. ನಾನೇನ್ ಮಾಡಿದೆ, ನಮ್ಮ RSS ಗ್ರೂಪ್ಗಳನ್ನೆಲ್ಲ ಸೇರಿಸಿದೆ. ಅಲ್ಲಿ ಮಾದಿಗರದು ದೇವರದು ಪೂಜೆ ಮಾಡ್ತಾರೆ, ನಡಿರು ಅಂತ ಎಲ್ಲ ಬಂದು ಎಲ್ಲ ಒಂದ್ಸರಿ ಹಿಂಗೆ ಒಂದು ರೌಂಡ್ ಹೀಗೆ ಎಲ್ಲ ನೋಡಿದೆವು. ನೋಡಿ ಕೊನೆಗೆ ಅಲ್ಲಿ ಇನ್ನೇನು ಈ ಪೊಲೀಸ್ನವ್ರದ್ದು ಸ್ವಲ್ಪ ಉಪದ್ರ ಜಾಸ್ತಿ. ನಾವಿಲ್ಲಿ ಕಲ್ಲು ಹೊಡೆಯುವಾಗ ಅವ್ರು ನೋಡಿದ್ರೆ ನಮ್ಮನ್ನು ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ಏನ್ ಮಾಡ್ತಾ ಇದ್ದೆವು, 2 ಬ್ಯಾಚ್ ಮಾಡಿ, ಒಂದು ಬ್ಯಾಚ್ ಅನ್ನ ಅಲ್ಲಿ ಮೀಟಿಂಗ್ ನಡೆಯುವ ಜಾಗಕ್ಕೆ ಇದ್ ಮಾಡಿದೆವು. ಒಂದು ಬ್ಯಾಚ್ ನಾವಿಲ್ಲಿ ಅಲ್ಲಿ ಹಂಚಿನ ಮನೆ ಇತ್ತು, ಅದು ಆಕ್ಚುಲಿ ಚರ್ಚ್ ಅಂತ ನನಗೆ ಆಗ ಗೊತ್ತಿರ್ಲಿಲ್ಲ. ಬಟ್ ಏನೋ ಕ್ರಿಶ್ಚಿಯನ್ರದ್ದು ಇದು ಮಾಡ್ತಾರೆ. ಅದೇ ಚರ್ಚ್ ಮೇಲೆ ಕಲ್ಲು ಹೊಡೆದ ಹಂಚುಗಳನ್ನ ಪುಡಿ ಮಾಡಿದಂತ ವ್ಯಕ್ತಿ ನಾನು. ಇವತ್ತು ನಾನು ಅದೇ ಯೋಚನೆ, ಯಾವ ಚರ್ಚಿಗೆ ಕಲ್ಲು ಹೊಡೆದ ಅದನ್ನ ಪುಡಿ ಮಾಡಿ ನಾಶ ಮಾಡ್ಬೇಕು ಅಂತ ಇದ್ದೀನೋ, ಅದೇ ಚರ್ಚಿಗೆ ದೇವರು ಜುಟ್ಟು ಹಿಡಿದು ಹೇಳ್ಕೊಂಡ್ ಬಂದಿದ್ದಾನೆ.